ಅಮ್ಮ ನೀ ಬಂದಿದ್ದು ತುಂಬಾ ಖುಷಿ ಆಯ್ತಮ್ಮ. ಅಜ್ಜಿ ಕಾಫಿ. ಅವನೆಲ್ಲಿ ಆಪ್ತ ಮಿತ್ರ ತಲೆರಟೆ ನನ್ನನ್ನು ಇಲ್ಲಿ ಬರಕ್ ಹೇಳಿ ಅವನೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ? ಅಜ್ಜಿ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ನನ್ನನ್ನು ಇಲ್ಲಿ ಬರಕ್ ಹೇಳಿ ಅವನಿಗೆ ಅಲ್ಲೇನ್ ಕೆಲಸ? ಇವತ್ತು ಬರ್ಲಿ ಅವನ ಗ್ರಾಚಾರನೇ ಬಿಡಿಸ್ಬಿಡ್ತೀನಿ, ಬರ್ಲಿ. ಬಿಡ್ಬೇಡಿ ಅಜ್ಜಿ, ಬಂದ್ಮೇಲೆ ಸರಿಯಾಗಿ ಕ್ಲಾಸ್ ತಗೊಳ್ಳಿ, ನೀವೇ ಅವನಿಗೆ ಸರಿ ಅಲ್ವಾ? ಒಂದು ಫೋನ್ ಹಾಕೋನಿಗೆ. ಹೇಳಪ್ಪಣ್ಣ. ಆನಂದ್ ಎಲ್ಲಿದೀಯಾ? ಅಜ್ಜಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಕಣ, ಅದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ. ಪ್ರಾಬ್ಲಮ್ಮ? ಏನದು? ಸರಿ, ಆಮೇಲೆ ಫೋನ್ ಮಾಡು. ಏನಾಯ್ತಮ್ಮ? ಅದು ಅಜ್ಜಿ, ಯಾಕೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಅದೇನಾಯ್ತು ಹೇಳು. ಏನಮ್ಮ ಇದು ಹೀಗಾಗೋಯ್ತು? ಎಲ್ಲ ಸರಿ ಹೋಗುತ್ತೆ, ಇಬ್ರು ಒಂದಾಗ್ತಾರೆ ಅಂತ ಅನ್ಕೋತಾ ಇದ್ವಿ, ಇದೇನೋ ಬೇರೆನೇ ಆಗ್ತಿದೆ. ಇಷ್ಟು ದಿನ ಎದುರು ಬದ್ರು ಮನೇಲೇ ಇದ್ರು, ಹತ್ತಿರದಲ್ಲೇ ಇದ್ರು ಅಂತ ಸಮಾಧಾನ ಪಟ್ಕೊಂಡಿದ್ವಿ. ಆದ್ರೆ ಈಗ ಕಣ್ಣಿಗೆ ಕಾಣದೇ ಇರೋಷ್ಟು ದೂರ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಳಂತೆ. ಏನಮ್ಮ ಮಾಡೋದು? ಏನೋ ತೋಚ್ತಾ ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗ್ ಮಾಡ್ದೆ? ಭೂಮಿಕಾ ಎಲ್ಲ ಗೊತ್ತಿರೋಳಾಗಿ, 4 ಜನಕ್ಕೆ ಬುದ್ಧಿ ಹೇಳೋಳಾಗಿ ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಭೂಮಿಕಾ ಅಂತವಳಲ್ಲ, ಅವಳು ಯೋಚನೆ ಮಾಡದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಆದ್ರೂ ಅವಳು ಈಗ ಮಾಡಿದಾಳೆ ಅಂದ್ರೆ ಬೇರೆ ಏನೋ ಇದೆ. ಅದೇನು ಅಂತ ಹೇಳ್ತಾ ಇಲ್ಲ ಅವಳು. ಈಗ ಅವಳು ಹೊರಟೋದ್ರೆ ಅವರಿಬ್ಬರನ್ನು ಒಂದು ಮಾಡೋದು ಹೇಗೆ? ಏನಂತ ಇಂಪಾರ್ಟೆಂಟ್ ವಿಷಯ? ನೋಡು ಮಲ್ಲಿ, ನನ್ನನ್ನು ತಡಿಬೇಕು, ನಾನು ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀನು ಏನಾದರೂ ಬಂದಿದ್ರೆ ಪ್ಲೀಸ್ ಹಾಗೇನು ಮಾಡಬೇಡ. ದಯವಿಟ್ಟು ನನ್ನ ಸ್ಥಿತಿನ ಅರ್ಥ ಮಾಡ್ಕೊಂಡು ನನಗೆ ಹೋಗೋದಕ್ಕೆ ಬಿಡು ಪ್ಲೀಸ್. ಇಲ್ಲ ಕರೆ, ನಿಮ್ಮನ್ನು ತಡೆಯುವಂತ ಯಾವ ಉದ್ದೇಶನೂ ನನಗಿಲ್ಲ. ನೀವು ಹೋಗೋದಿದ್ರೆ ಹೋಗಿ, ಆದ್ರೆ ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಏನು ಸತ್ಯ? ನೀವು ಅನ್ಕೊಂಡಿರೋ ಹಾಗೆ ನಿಮ್ಮ ಹೆಣ್ಮಗು ಸತ್ತಿಲ್ಲ ಕರೆ, ಇನ್ನೂ ಬದುಕಿದೆ, ಜೀವಂತವಾಗಿದೆ. ಏನು ಹೇಳ್ತಿದ್ಯಾ ನೀನು? ಆನಂದಣ್ಣ ಹೇಳಿದ್ರು. ಗೆಳೆಯ ಅವತ್ತಿಂದ ಇವತ್ತಿನವರೆಗೂ ಮಗನ ಹುಡುಕ್ತಾನೆ, ಆದ್ರೆ ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಅದೇನೋ ರಹಸ್ಯವಾಗಿ ಹೊರಟುಬಂದಿದೆ. ಮಗು ಬದುಕಿದೆ, ಅದೇ ಸತ್ಯ. ಸುಳ್ಳು. ನಾನು ಹೋಗ್ಬಾರ್ದು ಅಂತ ನೀನು ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಹಾಗಾದ್ರೆ ನಾನು ಯಾಕೆ ಸುಳ್ಳು ಹೇಳಿ? ನಾನು ಯಾಕೆ ನಿಮ್ಮನ್ನು ತಡೀಲಿ? ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋ ಸತ್ಯ. ಭಾವನವ್ರು ಇಷ್ಟು ವರ್ಷ ನಿಮ್ಮನ್ನು ಹುಡ್ಕೋದ್ರ ಜೊತೆ ಆ ಹೆಣ್ಮಗುನು ಹುಡುಕ್ತಾ ಇದ್ರಂತೆ ಅಕ್ಕರೆ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ಇದು ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಂಬೋದಕ್ಕೆ ನಾನು ದಡ್ಡಿ ಅಲ್ಲ. ನಾನು ಹೋಗ್ಬಾರ್ದು ಅಂತ ನೀನು ಈ ರೀತಿಯೆಲ್ಲ ಹೇಳ್ತಿದ್ಯಾ? ಇಲ್ಲ, ಇದು ಯಾವುದು ಸತ್ಯ ಅಲ್ಲ. ಅಕ್ಕರೆ, ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ? ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಮ್ಮನ್ನು ಹೇಗೆ ನಂಬಿಸ್ಲಿ? ಅಕ್ಕರೆ, ನಾನು ಹೇಳ್ತಾ ಇರೋದು ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಭಾವನವರು ಮಗುನ ಹುಡುಕ್ತಾ ಇದ್ದಾರೆ. ಆ ಮಗುನ ಹುಡುಕಿ ನಿಮ್ಮನ್ನು ತಂದು ನಿಲ್ಲಿಸ್ಬೇಕು ಅಂದ್ರೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇನ್ನು
ಆ ಹೆಣ್ಮಗು ಅವ್ರಿಗೆ ಸಿಕ್ಕಿಲ್ವಂತೆ. ಸರಿ ಆಯ್ತು, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ, ಆನಂದ್ ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳಿ. ಹೇಳ್ಮಲ್ಲಿ ಅದಕ್ಕೆ ಸಿಕ್ಕಿದ್ರ? ಅಕ್ಕವ್ರು ನನ್ನ ಮುಂದೆನೇ ಇದ್ದಾರೆ. ಅವ್ರು ಯಾವ ವಿಷಯನೂ ನಂಬ್ತಾ ಇಲ್ಲ, ನೀವೇ ಅವ್ರ ಹತ್ರ ಮಾತಾಡಿ. ಆನಂದ್ ಅವರೇ, ಮಲ್ಲಿ ಹೇಳ್ತಿರೋದು ನಿಜನಾ? ಹೌದು, ಅದಕ್ಕೆ ಮಗು ಬದುಕಿದೆ. ಅದಕ್ಕೆ ಮಗು ಕಳೆದೋಗಿದ್ದ ದಿವಸದಿಂದ ಇವತ್ತಿನವರೆಗೂ ನಾನು ಗೆಳೆಯ ಮಗುನ ಹುಡುಕ್ತಾನೆ ಇದ್ದೀನಿ. ನಾವೆಷ್ಟೇ ಬ್ಯುಸಿ ಇರ್ಬೋದು, ಆದ್ರೆ ಆ ಕೆಲ್ಸಕ್ಕೆ ಮಾತ್ರ ನಾವು ಬ್ರೇಕ್ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಮಗು ಸಿಗದೆ ಇರ್ಬೋದು, ಆದ್ರೆ ಮಗು ಬದುಕಿದೆ, ಅದಂತೂ ನಮಗೆ ಗೊತ್ತು. ಅದಕ್ಕೆ ಅದು ಎಲ್ಲಿತ್ತು ಅನ್ನೋದು ನಮಗೆ ಗೊತ್ತಾಗಿದೆ. ಮಗು ಎಲ್ಲಿತ್ತು ಅಂತ ಗೊತ್ತಾಯ್ತಾ? ಹೌದು, ಅದಕ್ಕೆ ಇದು ನಿಜವಾಗ್ಲೂ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಒಳ್ಳೆ ಹೆಣ್ಣು ಸಿಕ್ಕಿದೆ ನಮಗೆ. ಮಗು ಯಾವ ಜಾಗದಲ್ಲಿ ಕಳೆದು ಹೋಯ್ತೋ ಅದ್ರ ಹತ್ರದಲ್ಲೇ ಒಂದು ಆಶ್ರಮ ಇತ್ತಂತೆ. ಈ ಮಗು ಯಾರು ಸಿಕ್ತೋ ಅವ್ರ ಆ ಮಗುನ ಆಶ್ರಮ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಆದ್ರೆ ದುಡ್ನಾಸೆಗೆ ಆಶ್ರಮದವರು ಆ ಮಗುನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮಗುನೇ ಮಾರ್ಬಿಟ್ರಾ?